ಹೆಲೋ ಗೇಮರ್ಸ್, ಹೇಗಿದ್ದೀರೆಲ್ಲರೂ? ಐ ಹೋಪ್ ನೀವು ಚೆನ್ನಾಗಿರ್ತೀರಾ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಆಡ್ತಿದ್ದೀನಿ ಮೈನ್ಕ್ರಾಫ್ಟ್ ಸರ್ವೈವಲ್ ಸೀರೀಸ್. ಇವತ್ತಿನ ಈ ಒಂದು ವಿಡಿಯೋದ ಗೋಲ್ ಏನಪ್ಪ ಅಂತಂದರೆ ಫುಲ್ ಸೆಟ್ ಐರನ್ ಆರ್ಮರ್, ಆಮೇಲೆ ಒಂದು ಸ್ಟಾರ್ಟರ್ ಹೌಸ್ ಬಿಲ್ಡ್ ಮಾಡ್ತಿದ್ದೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲಾಸ್ಟ್ ಎಪಿಸೋಡಲ್ಲಿ ನಾನೊಂದು ವಿಲೇಜ್ ಫೈಂಡ್ ಮಾಡಿದ್ದೆ, ಆಮೇಲೆ ಒಂದು ಮನೆ ಮಾಡೋಕ್ಕೆ ಜಾಗ ಸಹ ಹುಡುಕಿಟ್ಟಿದ್ದೇನೆ. ಸೊ ಅದೇ ಜಾಗದಲ್ಲಿ ನಾನು ಕಟ್ತಿದ್ದೀನಿ ನನ್ನ ಮನೆ. ಅದಕ್ಕೆ ಬೇಕಾಗಿರೋ ರಿಸೋರ್ಸಸ್ ನಾನು ಕಲೆಕ್ಟ್ ಮಾಡೋಕ್ಕೆ ಹೋಗ್ತಿದ್ದೀನಿ. ನಾನು ವುಡನ್ ಹೌಸ್ ಮಾಡೋ ಪ್ಲ್ಯಾನ್ ಮಾಡಿದ್ದೀನಿ. ವುಡ್ಡಿಗೇನು ಕಮ್ಮಿ ಇಲ್ಲ, ಹತ್ತಿರದಲ್ಲೇ ಒಂದು ಜಂಗಲ್ ಇದೆ, ಅಲ್ಲೇ ಓಕ್ವುಡ್ ಸಹ ಇದೆ ಮತ್ತು ಬರ್ಚು ಇದೆ. ಎರಡನ್ನೂ ಯೂಸ್ ಮಾಡ್ತಿದ್ದೀನಿ ನನ್ನ ಬಿಲ್ಡಲ್ಲಿ. ಸೊ ನಾನು ನಿಮಗೆ ಬಿಲ್ಡ್ ಮಾಡಿದ ಮೇಲೆ ಸಿಗ್ತೀನಿ, ಯಾಕಂದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ನೀವು ಟೈಮ್ ಲ್ಯಾಪ್ಸ್ನ ಎಂಜಾಯ್ ಮಾಡಿ. ಓಕೆ ಗೈಸ್, ಇಲ್ಲೊಂದು ವೆಂಡ್ರಿಂಗ್ ಟ್ರೇಡರ್ ಸ್ಪಾನ್ ಆಗಿದ್ದೀನಿ. ಇವನ ಹತ್ರ ಏನು ಟ್ರೇಡ್ ಇದೆ ನೋಡೋಣ. ಅಲ್ಲ, ಯೂಸ್ಲೆಸ್. ಸೊ ನಿಮ್ಗೆ ಗೊತ್ತಿದೆ ಏನು ಮಾಡಬೇಕಂತ. ಬಿಲ್ಡ್ ಅಂತೂ ಕಂಪ್ಲೀಟ್ ಆಗಿದೆ, ಅದು ಬೇರೆ ವಿಷಯ. ನಾನು ಯೂಟ್ಯೂಬಿಂದ ನೋಡ್ಕೊಂಡು ಮಾಡಿರೋದು. ಐರನ್ ಆರ್ಮರ್ ಜೊತೆಗೆ ಐರನ್ ಟೂಲ್ಸನ್ನು ಮಾಡಬೇಕು. ಇವಾಗ ಶಿಪ್ ಮೈನಿಂಗ್ ಮಾಡ್ತೀನಿ. ಫೈನಲಿ ಗೈಸ್, ನಂಗೆ ಐರನ್ ಸಿಕ್ಕಿದೆ. ನೋಡೋಣ ಎಷ್ಟು ಸಿಕ್ಕಿದೆ ಅಂತ. ಓಕೆ ಗೈಸ್, ನಮಗೆ ಇಲ್ಲಿಂದ 16 ಐರನ್ ಓರ್ ಸಿಕ್ಕಿದೆ. ಇನ್ನೂ ಮೈನ್ ಮಾಡೋಣ, ನಮಗೆ ಇನ್ನೂ ಜಾಸ್ತಿ ಬೇಕು. ನಿಮಗೆ ನಾನು ಐರನ್ ಮೈನ್ ಮಾಡಿದ ಮೇಲೆ ಸಿಗ್ತೀನಿ. ಗೈಸ್, ಫೈನಲಿ ನಾನು ಐರನ್ ಜೊತೆಗೆ ಲ್ಯಾಪಿಸ್ ಕೂಡ ಮೈನ್ ಮಾಡ್ಕೊಂಡು ಬಂದಿದ್ದೀನಿ. ಜಸ್ಟ್ ನಂಗೊಂದು ಲೆಗ್ಗಿನ್ಸ್ ಬೇಕು. ಲೆಗ್ಗಿನ್ಸಿಗೆ ಆಗೋಷ್ಟು ಐರನ್ ನನ್ನ ಹತ್ರ ಇದೆ. ಗೈಸ್, ಫೈನಲಿ ನಂದು ಸೆಕೆಂಡ್ ಗೋಲು ಕಂಪ್ಲೀಟ್ ಆಗಿದೆ. ನನ್ನ ಸ್ಕಿನ್ ಯಾಕೋ ಲೋಡ್ ಆಗ್ತಿರ್ಲಿಲ್ಲ. ಸೊ ನಾನು ಹುಡ್ಕೊಂಡೋದೆ ಯಾವುದಾದ್ರೂ ಒಳ್ಳೆ ಸ್ಕಿನ್ ಇದೆ ಅಂತ. ಸ್ನೋಬೋರ್ಡ್ ರೇಸಿಂಗ್, ನರ್ಫ್ ವರ್ಲ್ಡ್ ಸ್ನೋಬೋರ್ಡ್ ರೇಸಿಂಗ್ ಚೆನ್ನಾಗಿದೆ. ಫಾರ್ಮಿಂಗ್ ಮಾಡಬೇಕಿತ್ತು. ಸೊ ನಾನೊಂದು ಕ್ರಾಫ್ಟ್ ಮಾಡ್ಕೊಂಡಿದ್ದೀನಿ. ಫಾರ್ಮಿಂಗ್ ಕೆಲಸ ಅಂತೂ ಆಯಿತು. ಇವಾಗ ನಾನು ಮನೆ ಪಕ್ಕದಲ್ಲಿ ಒಂದು ಪಾಂಡ್ ಮಾಡ್ತಿದ್ದೀನಿ. ಇಲ್ಲೇ ಪಾಂಡ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಡರ್ಟ್ ಎಲ್ಲ ತೆಗೆದು ಫುಲ್ ಪಾಂಡ್ ಶೇಪ್ ಕೊಡ್ತೀನಿ. ಅದಾದಮೇಲೆ ಸಿಗ್ತೀನಿ. ಫೈನಲಿ ಗೈಸ್, ನಂದು ಪಾಂಡ್ ಆಗಿದೆ. ಜಸ್ಟ್ ಒಂದು ನೀರು ತಂದು ಹಾಕ್ಲಿಕ್ಕಿದೆ.
ನೀರು ಜೊತೆಗೆ ಒಂದು ಸ್ವಲ್ಪ ವಿಶ್ ತಂದು ಹಾಕ್ತೀನಿ. ಸೊ ಇವಾಗ ಕತ್ಲಾಗ್ತಿದೆ, ಹೋಗಿ ಮಲ್ಕೊಳ್ತೀನಿ. ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ನಾನು ಈ ಪಾಂಡ್ನ ನೀರನ್ನು ತುಂಬಿಸ್ತೀನಿ. ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಕೆಲವು ಬ್ಲಾಕ್ಸ್ ಎಲ್ಲ ರ್ಯಾಂಡಮಾಗಿ ಪ್ಲೇಸ್ ಮಾಡ್ತೀನಿ. ಸ್ವಲ್ಪ ಬೇರೆ ಬೇರೆ ಬ್ಲಾಕ್ಸ್ ಇಟ್ಟು ಡೆಕೋರೇಟ್ ಮಾಡ್ತೀನಿ. ಸ್ಯಾಂಡ್ ಮತ್ತು ಕ್ಲೇ ಬ್ಲಾಕ್ನ ಹಾಕ್ತೀನಿ, ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ನನ್ನ ಹತ್ರ ಕ್ಲೇ ಇದೆ, ಅದರಿಂದ ಕ್ಲೇ ಬ್ಲಾಕ್ ಮಾಡ್ಕೊಳ್ತೀನಿ. ಎಲ್ಲಿದೆ? ಓಕೆ, ಇಲ್ಲಿದೆ. ಒಂದು 4 ಸಾಕು. ನಾನು 3, 4, 5 ಬ್ಲಾಕ್ ಮಾಡ್ಕೊಂಡಿದ್ದೀನಿ. ಇದನ್ನು ರ್ಯಾಂಡಮ್ ಆಗಿ ಪ್ಲೇಸ್ ಮಾಡ್ತೀನಿ. ಕ್ಲೇ ಬ್ಲಾಕ್ ಅಂತೂ ಪ್ಲೇಸ್ ಮಾಡಿದ್ದೀನಿ. ನಾನು ಸ್ಯಾಂಡ್ ನನ್ನ ಚೆಸ್ಟಲ್ಲಿ ಇಟ್ಟಿದ್ದೀನಿ, ಅದನ್ನು ಹೋಗಿ ತರ್ತೀನಿ ಈಗ. ಅಷ್ಟೀಗ ಮೇಲೆ ಹೆಂಗೆ ಹೋಗೋದು? ಓಕೆ, ಇಲ್ಲಿ ಬ್ರೇಕ್ ಮಾಡ್ಕೊಂಡು ಮೇಲೆ ಹೋಗ್ತೀನಿ. ಚೆಸ್ಟಲ್ಲಿ ಸ್ವಲ್ಪ ಸ್ಯಾಂಡ್ ಇತ್ತು. ಇಲ್ಲಿ ರ್ಯಾಂಡಮ್ ಆಗಿ ನಾನು ಸ್ಯಾಂಡ್ನ ಪ್ಲೇಸ್ ಮಾಡ್ತೀನಿ. ಇಲ್ಲಿ ಗೈಸ್ ನಮ್ಮ ಪಾಂಡ್ ಡೆಕೋರೇಷನ್ ಅಂತೂ ಆಯಿತು. ಇವಾಗ ನಾನು ತಗೊಂಡು ಬರೋಕ್ಕೆ ಹೋಗ್ತಿದ್ದೀನಿ ಚೆರಿ ಸ್ಯಾಪ್ಲಿಂಗ್ನ. ಮನೆ ಸೈಡಲ್ಲಿ ಹಾಕಿದರೆ ಸಖತ್ತಾಗಿ ಕಾಣಿಸುತ್ತೆ. ಸೊ ಅದ್ರ ಫ್ಲವರ್ ಜೊತೆಗೆ ಸ್ಯಾಪ್ಲಿಂಗ್ನೂ ಹಿಡ್ಕೊಂಬರೋಕ್ಕಿದೆ. ಮುಂದ್ಗಡೆ ಒಂದು ಚೆರಿ ಬಯೋಮ್ ಇದೆ, ಅಲ್ಲಿಂದನೇ ಹೋಗಿ ತಗೊಂಡು ಬರೋಣ. ನಮಗೆ 5 ಸ್ಯಾಪ್ಲಿಂಗ್ ಸಿಕ್ಕಿದೆ. ಸದ್ಯಕ್ಕಂತೂ ಇಷ್ಟು ಸಾಕು, ಬೇಕಾದರೆ ಇನ್ನೊಂದು ಸತಿ ಬರೋಣ. ಹಾಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ಶುಗರ್ ಕೇನ್ನು ಹಿಡ್ಕೊಂಡು ಹೋಗ್ತೀನಿ. ಆ ಪಾಂಡ್ ಸೈಡಲ್ಲಿ ಹಾಕೋಕೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲೊಂದು ಚೆರಿ ಸ್ಯಾಪ್ಲಿಂಗ್ ಹಾಕ್ತೀನಿ. ಚೆರಿ ಫ್ಲವರ್ನ ನಾನು ಮನೆ ಮುಂದ್ಗಡೆ ಹಾಕ್ತೀನಿ, ಎಲ್ಲ ಪಿಂಕ್ ಆಗಿರಬೇಕು. ಇಲ್ಲೂ ಸ್ವಲ್ಪ ಫ್ಲವರ್ನ ಹಾಕ್ತೀನಿ, ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ನಂತರ ಬೋನ್ ಇತ್ತು ಸ್ವಲ್ಪ, ಅದರಿಂದ ಬೋನ್ ಮೀಲ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಡರ್ಟ್ ಮೇಲೆ ಹಾಕಿದರೆ ಒಂದು ಕೋರಲ್ ಎಲ್ಲ ಸೀ ಗ್ರಾಸ್ ಎಲ್ಲ ಗ್ರೋ ಆಗುತ್ತೆ, ಆವಾಗ ಒಂಚೂರು ಚೆನ್ನಾಗಿ ಕಾಣಿಸುತ್ತೆ.
ನಾನು ಇಲ್ಲೊಂದು ಕ್ಯಾಂಪ್ ಫೈರ್ ಇಟ್ಟಿದ್ದೆ, ಅದರ ಅಡಿಯಲ್ಲಿ ಒಂದು ಹೇಬೇಲ್ ಹಾಕ್ತೀನಿ. ಯಾಕಂದರೆ ಹೇಬೇಲ್ ಹಾಕಿದ್ರಿಂದ ಸ್ಮೋಕ್ ಇನ್ನೂ ಜಾಸ್ತಿ ಮೇಲೆ ಹೋಗುತ್ತೆ. ಒಂದು ಹೇಬೇಲ್ ಸಾಕು. ಇವಾಗ ಸ್ಮೋಕ್ ಜಾಸ್ತಿ ಹತ್ರ ಹೋಗ್ತಿಲ್ಲ. ನಾನು ಯಾವಾಗ ಹೇಬೇಲ್ ಪ್ಲೇಸ್ ಮಾಡ್ತೀನಿ ಆವಾಗ ಇನ್ನೂ ಜಾಸ್ತಿ ಮೇಲೆ ಹೋಗೋಕ್ಕೆ ಶುರು ಆಗುತ್ತೆ. ನೋಡ್ಬೋದು ಎಷ್ಟು ಮೇಲೆ ಹೋಗ್ತಿದೆ ಅಂತ. ಇದು ನಿಮಗೊಂದು ಟಿಪ್ಸ್, ನೀವು ಮನೆಗೆ ಚಿಮ್ನಿ ಮಾಡುವಾಗ ಸಹ ಯೂಸ್ ಮಾಡ್ಬೋದು. ಸ್ಮೋಕ್ ಜಾಸ್ತಿ ಮೇಲೆ ಹೋಗುತ್ತೆ, ಆಗ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ನಾನು ಇವಾಗ ನಿಮಗೆ ಹೋಮ್ ಟೂರ್ ತೋರಿಸ್ತೀನಿ. ಓಕೆ ಗೈಸ್, ನಮ್ಮ ಮನೆ ಅಂತೂ ರೆಡಿ ಆಗಿದೆ. ಇವಾಗ ನಿಮ್ಗೆ ತೋರಿಸ್ತೀನಿ ಹೆಂಗಿದೆ ಅಂತ ನಮ್ಮ ಮನೆ. ಶೇಡರ್ಸಿಂದ ಇನ್ನೂ ಮಸ್ತಾಗಿ ಕಾಣಿಸುತ್ತೆ. ಇವಾಗ ನಿಮಗೆ ಹೊರಗಡೆ ಇರೋ ಬಿಲ್ಡ್ಸ್ ತೋರಿಸ್ತೀನಿ. ಫಸ್ಟ್ ಬಂದುಬಿಟ್ಟು ನಮ್ಮದೊಂದು ಸ್ಮಾಲ್ ಪಾಂಡ್ ಇದೆ, ಅದರೊಳಗಡೆ ಸ್ವಲ್ಪ ಗ್ರಾಸ್ ಮತ್ತು ಕೋರಲ್ ಫ್ಲವರ್ಸ್ ಎಲ್ಲ ಇದೆ. ಸೊ ಸಣ್ಣ ಇನ್ನೂ ಫಿಶ್ ಹಾಕಬೇಕಷ್ಟೇ. ಓಕೆ, ಇದು ಬಂದುಬಿಟ್ಟು ನಮ್ಮ ಚೆರಿ ಟ್ರೀ, ಜಸ್ಟ್ ಪ್ಲ್ಯಾಂಟ್ ಮಾಡಿದ್ರು ಅಷ್ಟೇ, ಮತ್ತು ಕೆಲವು ಫ್ಲವರ್ಸ್ ಹಾಕಿದ್ದೀನಿ. ಈ ಬೆಕ್ ಬಂದುಬಿಟ್ಟು ನನಗೆ ವಿಲೇಜಲ್ಲಿ ಸಿಕ್ಕಿತ್ತು, ನನ್ನ ಹತ್ರ ಫಿಶ್ ಇತ್ತು, ಅದರಿಂದ ಟೇಮ್ ಮಾಡಿಕೊಂಡೆ. ಚೆರಿ ಟ್ರೀ ತುಂಬ ಚೆನ್ನಾಗಿದೆ, ಅದ್ರ ಜೊತೆ ಪಾರ್ಟಿಕಲ್ಸ್ ಬೀಳುತ್ತಲ್ಲ, ಅದು ಇನ್ನೂ ಮಸ್ತಾಗಿದೆ. ಇವಾಗ ನಿಮಗೆ ಮೇಲ್ಗಡೆ ಇರೋ ಫ್ಲೋರ್ ತೋರಿಸ್ತೀನಿ, ಕೆಳಗಡೆದ ಮತ್ತೆ ತೋರಿಸ್ತೀನಿ. ಮನೆ ಒಳಗಡೆ ಅಷ್ಟೇನು ಡೆಕೋರೇಷನ್ ಮಾಡಲಿಲ್ಲ, ಜಸ್ಟ್ ನಾನು ಕ್ರಾಫ್ಟಿಂಗ್ ಟೇಬಲ್ ಅದೇ ಸ್ಮೋಕರ್ ಎಲ್ಲ ಕ್ರಾಫ್ಟ್ ಮಾಡಿಕೊಂಡು ಇಟ್ಟಿದ್ದೀನಿ. ಚೆಸ್ಟಲ್ಲೂ ಏನೂ ಇಲ್ಲ, ಜಸ್ಟ್ ಒಂದು ರ್ಯಾಂಡಮ್ ಐಟಮ್ ಇಟ್ಟಿದ್ದೀನಿ. ಬ್ಯಾರಲ್ ಜೊತೆಗೆ ಅಲ್ಲೊಂದು ಚೆಸ್ಟ್ ಇಟ್ಟಿದ್ದೀನಿ. ಇಲ್ಲಿ ನಮ್ಮ ಬೆಡ್ ಬಂದುಬಿಟ್ಟು ನಮ್ಮ ಬೆಡ್ ಇದೆ. ಆ ಡೆಡ್ ಆಪೋಸಿಟಲ್ಲಿ ಒಂದು ವಿಂಡೋ ಇದೆ, ಇದರಲ್ಲಿ ಮಸ್ತಾಗಿರೋ ಸನ್ಸೆಟ್ ಕಾಣಿಸುತ್ತೆ. ಇವಾಗ ನೋಡ್ಬೋದು ಗೈಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಮೇಲ್ಗಡೆ ಇರೋದು ಇಷ್ಟೇ. ಸೊ ಕೆಳಗಡೆ ನಮ್ಮದು ಫಾರ್ಮ್ ಇದೆ. ಸೊ ಒಳಗಡೆ ತೋರಿಸ್ತೀನಿ ಹೆಂಗೆ. ಗೇಟ್ ಓಪನ್ ಆಗಲ್ಲ. ಓಕೆ, ಚೆನ್ನಾಗಿ. ಇಲ್ಲಿ ಜಸ್ಟ್ ನಾನು ಹೇಬೇಲ್ಸ್ ಮತ್ತು ಕ್ರಾಫ್ಟಿಂಗ್ ಟೇಬಲ್ ಮತ್ತೊಂದು ಫರ್ನೆಸ್ ಚೆಸ್ಟ್ ಇಟ್ಟಿದ್ದೀನಿ. ಇಲ್ಲಿ ನಮ್ಮ 2 ಕುದುರೆಗಳಿವೆ, ಬ್ಯಾರಲಲ್ಲೂ ಏನು ಇಟ್ಟಿಲ್ಲ. ದಟ್ಸ್ ಇಟ್ ಗೈಸ್. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಚಾನಲ್ಗೆ ಹೊಸಬ್ರಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೆ ಬಾಯ್.